ನಮಸ್ಕಾರ ಬಟ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನಮ್ಮ ವಿಜಯ್ ಮಲ್ಯ RCB ಬಗ್ಗೆ ಮಾತಾಡೋರಪ್ಪ. ಅಂದರೆ ಈ ಇಂಟರ್ವ್ಯೂ ಒಂದು ಈಚೆ ಕಡೆ ಬಿಟ್ಟಿದ್ದಾರೆ, ಬಹುಶಃ ನೋಡಿದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಇಂಟರ್ವ್ಯೂಲಿ RCB ಬಗ್ಗೆ ಮಾತಾಡಿದ್ರೆ ಇದು RCB ಟ್ರೋಫಿ ಗೆಲ್ಲಕ್ಕಿಂತ ಮುಂಚೆ ಮಾಡಿರುವಂಥ ಇಂಟರ್ವ್ಯೂ. ಸೊ ಈ ಇಂಟರ್ವ್ಯೂಲಿ ವಿಜಯ್ ಮಲ್ಯ ಅವರು ಹೇಳಿದ್ದಾರೆ ಈ ಸಲ RCB ಟ್ರೋಫಿ ಗೆಲ್ತಾರ ಗೆಲ್ಲಲ್ವಾ ಅಂತ ಕೇಳಿದಾಗ ಈ ಸಲ ಸಿಕ್ಕಾಪಟ್ಟೆ ಬ್ಯಾಲೆನ್ಸ್ಡ್ ಆಗಿದೆ ಟೀಮು, ಅದರಲ್ಲಿ ಡೌಟೇ ಇಲ್ಲ. ಸಕ್ಕತ್ತಾಗಿ ಕಾಣಿಸ್ತಿದೆ ಟೀಮು. ಬಟ್ ಆನ್ ಫೀಲ್ಡಾಗಿ ಯಾವ ಥರ ಪರ್ಫಾರ್ಮ್ ಮಾಡ್ತಾರೋ ಗೊತ್ತಿಲ್ಲ, ಅದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಅಷ್ಟೇ. ಫೈನಲ್ಸ್ ಗೆಲ್ತಾರೋ ಬಿಡ್ತಾರೋ ಅನ್ನೋ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಒಟ್ಟಿನಲ್ಲಿ ಅಂಥ ಹೆವಿ ಮಟ್ಟದ ಕಾನ್ಫಿಡೆನ್ಸ್ ಇಲ್ಲ ಅನ್ನೋರು ಕೂಡ ಕಾನ್ಫಿಡೆನ್ಸ್ ಇದೆ, ಈ ವರ್ಷ ಗೆಲ್ತಾರೆ RCB ಅನ್ನೋ ಥರ ಹೇಳಿದ್ದಾರೆ. ಆ್ಯಂಡ್ RCB ಏನಾದ್ರು ಕಪ್ ಗೆಲ್ಲಬೇಕು ಅಂತ ಅಂದರೆ ಕಪ್ ಗೆದ್ಬಿಟ್ಟಿದೆ ಆಲ್ರೆಡಿ. ಈ ಇಂಟರ್ವ್ಯೂ ಆಗಿರೋದು ಟ್ರೋಫಿ ಗೆಲ್ಲಕ್ಕಿಂತ ಮುಂಚೆ. ಸೊ RCB ಟ್ರೋಫಿ ಗೆಲ್ಲೇಬೇಕು ಅಂತಂದರೆ ಈ 4 ಜನನ ನಾನು ಈ ಟೀಮಲ್ಲಿ ಇಡೋದಕ್ಕೆ ಇಷ್ಟಪಡ್ತೀನಿ. ನಾನೇನಾದರೂ RCBಲಿ ಇದ್ದಿದ್ದೆ ಅಂತಂದಿದ್ರೆ, ನಾನೇನಾದ್ರು ಮೇಯ್ನಾಗಿ ಮ್ಯಾನೇಜ್ಮೆಂಟಲ್ಲಿ ಇದ್ದಿದ್ದೆ ಅಂತಂದಿದ್ರೆ, ಇವಾಗ ಚೇಂಜ್ ಆಗದೆ ಇದ್ದಿದ್ದೆ, ಓನರ್ ಆಗಿದ್ದಿದ್ದೆ ಅಂತಂದರೆ ಇವ್ರನ್ನ ನಾನು ತಗೊಂತಾ ಇದ್ದೆ ಗುರು ಅಂತ ಹೇಳಿದರೆ, ಅದೇ ಜಸ್ಪ್ರೀತ್ ಬುಮ್ರಾ ಇನ್ ಕೇಸ್ ಏನಾದ್ರು ಆಪರ್ಚುನಿಟಿ ಸಿಕ್ಕಿತ್ತು ಅಂತ ಅಂದಿದ್ರೆ ಈ ಪ್ಲೇಯರ್ಸ್ನ ನಾನು ಬಿಡ್ತಾ ಇಲ್ಲ, ಟಕ್ಕನಾಗಿ ಎತ್ತಾಕೋಗ್ಬಿಡ್ತಿದೆ. ಅದೇ ಜಸ್ಪ್ರೀತ್ ಬುಮ್ರಾ, ರಿಷಬ್ ಪಂತು, ಸೂರ್ಯಕುಮಾರ್ ಯಾದವ್, KL ರಾಹುಲ್, ಈ 4 ಜನನ RCBಲ ನಡೆದಕ್ಕೆ ಇಷ್ಟಪಡ್ತಾ ಇದ್ದೆ. KL ರಾಹುಲ್ ಇದ್ರಲ್ಲ ಗುರು 2016 2017 ಇದ್ರಲ್ಲ, ಹಾಗೆ ಪಟನಾಗಿ ಬಿಟ್ಬಿಟ್ರಿ KL ರಾಹುಲ್ನ. ಬೇಡ ಗುರು ಅಂತ ಆಕ್ಷನ್ ಟೇಬಲಲ್ಲೇ ಕೂತ್ಕೊಂಡಿದ್ರಲ್ಲ, ನೀವೇ ಬೇಡ ಅಂತ ಬಿಟ್ಬಿಟ್ರಲ್ಲ KL ರಾಹುಲ್. ಇವಾಗ KL ರಾಹುಲ್ ಬೇಕು ಅಂತ ಅಂದರೆ ಒಟ್ಟಲ್ಲಿ ಇವಾಗೇನೋ ಸ್ವಲ್ಪ ಮನಸ್ಸೆಲ್ಲ ಪರಿವರ್ತನೆ ಆಗ್ಬಿಟ್ಟು ಇವ್ರಿಗೆ ಬೇಕು ಅಂತ ಅನಿಸಿದೆ ಅಂತ ಕಾಣ್ತಿದ್ದೆ KL ರಾಹುಲ್. ಅದಕ್ಕೋಸ್ಕರ ಹೇಳಿದ್ದಾರೆ ಈ 4 ಜನ ನಾನು RCB ನೋಡೋಕ್ಕೆ ಇಷ್ಟಪಡ್ತೀನಿ ಗುರು, ಇವರಿದ್ರೆ ಟ್ರೋಫಿ 100% ಗೆದ್ದೇ ಗೆಲ್ತಾರೆ ಅಂತ. ಬಟ್ ಆಲ್ರೆಡಿ ಇವಾಗ ಟ್ರೋಫಿ ಗೆದ್ದಿದ್ದಾರೆ RCB ಇಂಟರ್ವ್ಯೂ ಮಾಡೋದು ಮುಂಚೆ. ಸೊ RCB ಹುಟ್ಟಿದ್ದು ಹೆಂಗೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ ಗುರು. RCB ಅದೇ ಬ್ಯಾಕ್ ಇನ್ 2008 IPL ಎಲ್ಲ ಅದೇ ಲಲಿತ್ ಮೋದಿ ಅವರು ಈ ಥರ ಒಂದು ಪ್ರೆಸೆಂಟ್ ಮಾಡಿದಾಗ, ಈ ಥರ ಒಂದು ಸ್ಟಾರ್ಟ್ ಮಾಡೋಣ ಅನ್ನೋ ಥರ ಪ್ರೆಸೆಂಟ್ ಮಾಡಿದಾಗ ನಾನು ಯೋಚನೆ ಮಾಡಿದ್ದೇನು ಅಂತಂದರೆ, ಫಸ್ಟ್ ಆಫ್ ಆಲ್ ನಾನು ಯೋಚನೆ ಮಾಡಿದ್ದು, ನಾನು ಇವಾಗ ಓಪನ್ ಆಗೇ ಹೇಳ್ತಾ ಇದ್ದೀನಿ, ನಾನು ನನ್ನ ವಿಸ್ಕಿ ಬ್ರ್ಯಾಂಡ್ನ ರಾಯಲ್ ಚಾಲೆಂಜ್ ವಿಸ್ಕಿ ಬ್ರ್ಯಾಂಡ್ ಏನಿದೆ, ಸೊ ಇದನ್ನು ಪ್ರಮೋಟ್ ಮಾಡೋದಕ್ಕೋಸ್ಕರ ನಾನು ಟೀಮ್ನ ಬೈ ಮಾಡಿದ್ದು. ನನಗೇನು ಫುಲ್ ಕ್ರಿಕೆಟ್ ಮೇಲೆ ಇಂಟ್ರೆಸ್ಟು, ಕ್ರಿಕೆಟ್ನ ತೊಗೊಂಡೋಗ್ಬೇಕು ನೆಕ್ಸ್ಟ್ ಲೆವೆಲ್ಗೆ, ಹಂಗೆ ಹಿಂಗೆ ಆ ಥರ ಎಲ್ಲ ಆ ಮಟ್ಟಿಗೆ ನಾನು ಜೆನ್ಯೂನಾಗಿ ಏನು ಇಂಟ್ರೆಸ್ಟ್ ಇಲ್ಲ. ನಾನು ವಿಸ್ಕಿ ಬ್ರ್ಯಾಂಡನ್ನು ಪ್ರಮೋಟ್ ಮಾಡೋದಕ್ಕೋಸ್ಕರ ನಾನು ತಗೊಂಡಿದ್ದು ರಾಯಲ್ ಚಾಲೆಂಜ್. ಆ್ಯಕ್ಚುಲಿ ನಾನು 3 ಫ್ರಾಂಚೈಸ್ಗೆ ಬಿಡ್ ಮಾಡಿಬಿಟ್ಟಿದ್ದೆ. 3 ಫ್ರಾಂಚೈಸ್ನ ತಗೊಳ್ಳೋದಿತ್ತು ನನಗೆ. ಮುಂಬೈಗೆ ಬಿಡ್ ಮಾಡಿದ್ದೆ, ಮುಂಬೈ ಕ್ಲೋಸ್ ಆಗಿ ಹೋಯಿತು ನನಗೆ, ಅಮ್ಮನೇ ತೊಗೊಂಡ್ರು. ಕ್ಲೋಸ್ ಆಗೇ ನಾನೇ ಸೆಕೆಂಡ್ ಹೈಯೆಸ್ಟ್ ಬಿಡರ್ ಆಗಿದ್ದೆ. ಇನ್ನೂ ಒಂದು ಟೀಮ್ಗೂ ಕೂಡ ಬಿಡ್ ಮಾಡಿದ್ದೆ. ನನಗೆ ಒಂದೇ ಟೀಮ್ನ ತೊಗೊಳ್ಳೋ ಥರ ಪರ್ಮಿಷನ್ ಇತ್ತು. ಸೊ ಅದೇನೇ ನಾನು ಸೆಲೆಕ್ಟ್ ಮಾಡಿದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಬೆಂಗಳೂರನ್ನ ತೊಗೊಂಡೆ, ಅದಕ್ಕೆ ಹೆಸರಿಟ್ಟೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ. ಆ್ಯಕ್ಚುಲಿ ಇವ್ರಿಗೆ 2 ಇತ್ತಂತೆ, ಕಿಂಗ್ ಫಿಶರ್ ಕೂಡ ಇಟ್ಬಿಡ್ಬೇಕು ಅಂತ ಇತ್ತಂತೆ. ಒಂದು ರಾಯಲ್ ಚಾಲೆಂಜು, ಇನ್ನೂ ಒಂದು ಕಿಂಗ್ ಫಿಶರ್ ಅಂತ ಹೆಸರಿಟ್ಕೊಂಡು ಒಂದು ಫ್ರಾಂಚೈಸ್ನ ತೊಗೊಂಬಿಟ್ಟು ಅದಕ್ಕೂ ಕೂಡ ಇಟ್ಬಿಡೋಣ ಅನ್ನೋ ಥರ ಇತ್ತಂತೆ. ಬಟ್ ಒಂದಕ್ಕೇ ಫಿಕ್ಸ್ ಆಗಿ ಅಂತ ಹೇಳಿದ್ರಿಂದ ಒಂದಕ್ಕೇ ಫಿಕ್ಸ್ ಆಗಿ ಬೆಂಗಳೂರನ್ನ ತಗೊಂಡು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಅದಕ್ಕೆ ನಾಮಕರಣ ಮಾಡಿದೆ. ಅಲ್ಲಿಂದ ಸ್ಟಾರ್ಟ್ ಆಯಿತು ನೋಡಿ ನಮ್ಮದು ವಿಸ್ಕಿದು. ನಜ್ಜಿ ನೆಕ್ಸ್ಟ್ ಲೆವೆಲ್ ಹೊರಟೋಗ್ಬಿಡ್ತು ಗುರು ಸೇಲ್ಸು ಅಂತ ಹೇಳಿದ್ದಾರೆ. ಹೌದು, RCB ಇಂದನೇ ನೆಕ್ಸ್ಟ್ ಲೆವೆಲ್ಗೆ ಹೋಯ್ತಂತೆ ಅವರ ವಿಸ್ಕಿಯ ಸೇಲ್ಸು. ಸೊ ಇದು ಏನಕ್ಕೆ ಈ ಥರ ಮಾಡಿದ್ರು ಅಂತಂದರೆ, ಕ್ರಿಕೆಟ್ನ ಒಂಥರ ರಿಲಿಜಿಯನ್ ಥರ ನೋಡೋವಂಥ ನೇಷನ್ ಯಾವುದೋ ಇದೆ ಅಂತಾರೆ, ಅದು ಇಂಡಿಯಾ ಮಾತ್ರನೇ. ಸೊ ಇದನ್ನು ನಾನು ಅಡ್ವಾಂಟೇಜ್ ಆಗಿ ತೊಗೊಂಡೆ ಅಷ್ಟೇ. ಅಂದರೆ ಪ್ರಮೋಷನಲ್ ಸ್ಟ್ರಾಟಜಿಯಾಗಿ ಉಪಯೋಗಿಸ್ಕೊಂಡೆ, ಮಾರ್ಕೆಟಿಂಗ್ ಸ್ಟ್ರಾಟಜಿಯಾಗಿ ಉಪಯೋಗಿಸ್ಕೊಂಡೆ ಕ್ರಿಕೆಟ್ನ ನಾನು. ಇದು ಬಿಸ್ನೆಸ್ ಮೈಂಡ್ಸು. ಅಂದರೆ ಅವರೇನು ಇವಾಗ ಎಮೋಷ್ನಲ್ ಆಗಿ ಹೇಳೋ ಥರ ಆ ಥರ ಎಲ್ಲ ಏನಿಲ್ಲ, ಬಿಸ್ನೆಸ್ ಮೈಂಡ್ ಇತ್ತು ನನಗೆ. ನಾನು ಅಂದರೆ ಅವ್ರು ಎದೆಲಿರೋದು ಹೇಳಿದ್ದಾರೆ ಗುರು, ಸಿಂಪಲಾಗೆ. ಏನು ಸುಳ್ಳು ಹೇಳ್ಕೊಂಡು ಇಲ್ಲ ಗುರು ನನಗೆ RCB ನನಗೆ ಬೆಂಗಳೂರು ಅಂದ್ರಂಗೆ, ನನಗೆ ಬೆಂಗಳೂರು ಅಂದ್ರೆ ಹಿಂಗೆ, ನಾನು ಕ್ರಿಕೆಟ್ನ ಉದ್ಧಾರ ಮಾಡಬೇಕು ಆ ಥರ ಎಲ್ಲ ಫೇಕ್ ಮಾಡ್ಬೋದು. ಬಟ್ ಅವ್ರು ಫೇಕ್ ಮಾಡಿಲ್ಲ, ಇದೆಲ್ಲೇನಿದೆಯೋ ಅದನ್ನೇ ಹೇಳಿದ್ದಾರೆ, ಜೆನ್ಯೂನಾಗಿ ಹೇಳಿದ್ದಾರೆ. ಯಾಕಂದರೆ ಅವ್ರು ಹೇಳ್ತಾ ಇದ್ದಾರೆ ಕಿಂಗ್ ಫಿಶರ್ ಅಂತ ಒಂದು ಇಡಬೇಕಾಗಿತ್ತು, ರಾಯಲ್ ಚಾಲೆಂಜ್ ಅಂತ ಒಂದು ವಿಸ್ಕಿ ಬ್ರ್ಯಾಂಡ್ಗೂ ಇಡಬೇಕಾಗಿತ್ತು. ನನ್ನ ಹೆಸರು 2ಕ್ಕೆ ಟಾರ್ಗೆಟ್ ಮಾಡಿದ್ದೆ, ನಾನು 3 ಟಾರ್ಗೆಟ್ ಮಾಡಿಬಿಟ್ಟಿದ್ದೆ. ಬಟ್ ನನಗೆ ಸಿಕ್ಕಿದ್ದಿದ್ದು ಅದಕ್ಕೋಸ್ಕರ ರಾಯಲ್ ಚಾಲೆಂಜ್ ಅಂತ ಇಟ್ಟೆ. ಮೇಯ್ನ್ ಇಂಟೆನ್ಷನ್, ಮೇಯ್ನ್ ಪರ್ಪಸ್ ಇದ್ದಿದ್ದು ನನ್ನನ್ನು ಪ್ರಾಜೆಕ್ಟ್ ಮಾಡಬೇಕು, ಅಂದರೆ ನನ್ನ ಬ್ರ್ಯಾಂಡ್ನ ಪ್ರೊಜೆಕ್ಟ್ ಮಾಡಬೇಕು ಅನ್ನೋದೇ ಇದ್ದಿದ್ದು. ಸೊ ಇದನ್ನು ಸಿಕ್ಕಾಪಟ್ಟೆ ಸಲ ಮಾಡಿದ್ದೀನಿ ನಾನು. 1996 ವರ್ಲ್ಡ್ ಕಪ್ಪಲ್ಲಿ ವೆಸ್ಟ್ ಇಂಡೀಸ್ ಕ್ರಿಕೆಟ್ಗೆ ಅವ್ರ ಜರ್ಸಿ ಮೇಲೆ ನಾನು ಮೇನ್ ಸ್ಪಾನ್ಸರ್ ಆಗಿದೆ. ಕಿಂಗ್ ಫಿಶರ್ನ ಸ್ಪಾನ್ಸರ್ಶಿಪ್ನ ನಾನು ಡೈರೆಕ್ಟಾಗಿ ಕೊಟ್ಟಿದ್ದೆ ಅವರಿಗೆ. ಸೊ ಅವ್ರದ್ದು ಅಲ್ಲಿ ನಮಗೆ ಮ್ಯಾಚ್ ಆಗ್ತಾ ಇತ್ತು, ಬೇರೆಯವ್ರದೆಲ್ಲ ಮ್ಯಾಚ್ ಆಗ್ತಾ ಇರಲಿಲ್ಲ. ವೆಸ್ಟ್ ಇಂಡೀಸ್ ಕ್ರಿಕೆಟರ್ಸ್తో ಅವ್ರು ಆಡೋದು, ಕುಣಿಯೋದು, ಕುಪ್ಪಳಿಸೋದೆಲ್ಲ ನೋಡ್ತು ಅಂತಂದರೆ ನಮಗೆ ಕಿಂಗ್ ಫಿಶರ್ಗೂ ಅದಕ್ಕೂ ಮ್ಯಾಚ್ ಆಗೋ ಥರ ಇತ್ತು. ಅದಕ್ಕೋಸ್ಕರ 1996 ವರ್ಲ್ಡ್ ಕಪ್ಪಲ್ಲಿ ಅವ್ರಿಗೆ ಕೊಟ್ಟಿದ್ದೆ ಸ್ಪಾನ್ಸರ್ಶಿಪ್ನ. ಆ್ಯಂಡ್ ಅದೇ ಥರ ಅದು ಕ್ಲಿಕ್ ಕೂಡ ಆಯಿತು ಕಿಂಗ್ ಫಿಶರ್ ಅನ್ನೋವಂಥದ್ದು ಅಂತ ಹೇಳಿದರೆ. ಒಟ್ಟಿನಲ್ಲಿ ಮಾರ್ಕೆಟಿಂಗ್ ಸ್ಟ್ರಾಟಜಿನ, ಮಾರ್ಕೆಟಿಂಗ್ ಪ್ಲ್ಯಾನ್ಗಳನ್ನ, ಮಾರ್ಕೆಟಿಂಗ್ ಗಿಮಿಕ್ಗಳನ್ನ
ಮಲ್ಯ ಅವರು ಸಿಕ್ಕಾಪಟ್ಟೆ ಸಕ್ಸಸ್ಫುಲ್ ಆಗು ಕೂಡ ಮಾಡಿದ್ದಾರೆ, ಸಕ್ಸಸಿವ್ ಆಗೂ ಕೂಡ ಮಾಡಿದ್ದಾರೆ. ಸೊ ಅದನ್ನು ಹೇಳಿದ್ದಾರೆ ಅಷ್ಟೇ. ನಾನು RCBನ ತೊಗೊಂಡಿದ್ದು ಮೇನ್ ಉದ್ದೇಶನೇ ಬ್ರ್ಯಾಂಡ್ನ, ನನ್ನ ರಾಯಲ್ ಚಾಲೆಂಜ್ ವಿಸ್ಕಿ ಬ್ರ್ಯಾಂಡ್ ಇದೆ ಅದನ್ನು ಪ್ರಮೋಟ್ ಮಾಡೋದಕ್ಕೆ ನಾನು ತಗೊಂಡಿದ್ದು. ಬೆಂಗಳೂರು ನಂಗೆ ಮಾಡ್ಬಿಡ್ಬೇಕು, ಹಿಂಗೆ ಮಾಡ್ಬಿಡ್ಬೇಕು, ಅದು ಮಾಡ್ಬಿಡ್ಬೇಕು, ಕ್ರಿಕೆಟಿಗೆ ಇದು ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋದು ಏನು ಮೇನ್ ಇಂಟೆನ್ಷನ್ ಇರಲಿಲ್ಲ ನನಗೆ ಅಂತ ಜೆನ್ಯೂನ್ ಆಗಿ ಒಪ್ಕೊಂಡಿದ್ದಾರೆ ಮಗ. ಆ್ಯಂಡ್ ವಿರಾಟ್ ಕೊಹ್ಲಿ ಅವ್ರನ್ನ ಪಿಕ್ ಮಾಡಿದ್ರ ಬಗ್ಗೆ ಕೂಡ ಮಾತಾಡಿದರೆ. 18 ವರ್ಷದ ಹಿಂದೆ ಇವರು 2008 ಅಂಡರ್-19 ಕ್ರಿಕೆಟ್ ವರ್ಲ್ಡ್ ಕಪ್ ಆಡಿದಂಥ ಟೈಮಲ್ಲಿ, ಮಲೇಷ್ಯಾ ಇದ್ದಂಥ ಟೈಮಲ್ಲಿ, ಸೊ ಇವ್ರು ನೋಡಿದಂತೆ ಕ್ಲೋಸಾಗೆ ಏನೋ ಇದೆ ಇವರು, ಈ ಹುಡುಗನಲ್ಲಿ ಏನೋ ಇದೆ ಅಂತ ಅಂದ್ಬಿಟ್ಟು ಇವ್ರನ್ನ ತೊಗೊಂಡ್ರಂತೆ. ಆ್ಯಂಡ್ ರೀಟೇನು ಕೂಡ ಮಾಡಿದ್ವಿ ನಾವು ವಿರಾಟ್ ಕೊಹ್ಲಿ ಅವ್ರನ್ನ. ಈ ಮನುಷ್ಯನಲ್ಲಿ ಏನೋ ಮಾಡ್ತಾನೆ ಇವಾಗ ನಮಗೆ ಫ್ಯೂಚರಲ್ಲಿ ಅಂತ. ಅದಕ್ಕೋಸ್ಕರನೇ ಹೌದು ಏನು 2009, 2008, 2010. ಸೊ ಇಲ್ಲ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಇಲ್ಲ ವಿರಾಟ್ ಕೊಹ್ಲಿ. ಬಿಟ್ಟಿರ್ಬೋದಾಗಿತ್ತು ತಕ್ಷಣ ಹೋಗು ಮಗ ನೀನು ಮಜಾ ಮಾಡು ಬೇರೆ ಟೀಮಲ್ಲಿ ಅಂತ, ಬಟ್ ಬಿಡಲಿಲ್ಲ RCB. ಸೊ ಅಲ್ಲಿ ವಿಜಯ್ ಮಲ್ಯ ಅವ್ರು ರಿಟರ್ನ್ ಮಾಡ್ಕೊಂಡ್ರಲ್ಲ ವಿರಾಟ್ ಕೊಹ್ಲಿ ಅವ್ರನ್ನ. ಇವಾಗ ರಿಟರ್ನ್ ಮಾಡ್ಕೊಳ್ಳೋದೇನು ದೊಡ್ಡ ವಿಚಾರ ಅಲ್ಲ, ಅವಾಗ ರಿಟರ್ನ್ ಮಾಡ್ಕೊಂಡಿದ್ದಿಲ್ಲ ಬ್ಯಾಕ್ ಇನ್ 2009, 2010 ಆ ಟೈಮೆಲ್ಲ ರಿಟರ್ನ್ ಮಾಡ್ಕೊಳ್ಳೋದಿಲ್ಲ, ಅದು ದೊಡ್ಡ ವಿಚಾರ. ಇವಾಗ ನಾವು RCB ಅವರು ವಿರಾಟ್ ಕೊಹ್ಲಿ ಏನೇ ಎತ್ಕೊಂಡು ಮೆರೆಸ್ಬೋದು, ಬಟ್ ಆ ಟೈಮಲ್ಲಿ ಇವ್ರು ರಿಟರ್ನೇ ಮಾಡ್ಕೊಂಡಿಲ್ಲ ವಿರಾಟ್ ಕೊಹ್ಲಿನ, ಬಿಟ್ಬಿಟ್ಟಿತ್ತು ಅಂತಾರೆ. ಯಾಕಂದರೆ ಅವ್ರೇನು ಅಂಥ ಫಾರ್ಮಲ್ಲಿ ಇರಲಿಲ್ಲ ಆ ಟೈಮಲ್ಲಿ. ಬಿಟ್ಬಿಟ್ಟಿತ್ತು ಅಂತಂದಿದ್ರೆ ಇವಾಗ ವಿರಾಟ್ ಕೊಹ್ಲಿ RCBಲೇ ಇರ್ತಾ ಇರಲಿಲ್ಲ. ಆ್ಯಂಡ್ ಇವಾಗಲೂ ಕೂಡ 18 ವರ್ಷ ಆದಮೇಲೂ ಕೂಡ RCBಗೆ ಆಡ್ತಾ ಇದ್ದಾರಲ್ಲ, ಇದು ಸಿಕ್ಕಾಪಟ್ಟೆ ಖುಷಿ ಇದೆ ನನಗೆ ಅಂತ ವಿಜಯ್ ಮಲ್ಯ ಅವರು ಹೇಳಿದ್ರು. ಒಟ್ಟಿನಲ್ಲಿ RCBನ ತೊಗೊಂಡಿದ್ದು ಇವರು ಮೇನ್ ಇಂಟೆನ್ಷನ್ನು ಅವರ ಬ್ರ್ಯಾಂಡ್ನ ಪ್ರಮೋಟ್ ಮಾಡೋದಕ್ಕೆ ಹೊರತು ಕ್ರಿಕೆಟಿನ ಮೇನ್ ಉದ್ದೇಶ ನನಗೆ ಇರಲಿಲ್ಲ. ಕ್ರಿಕೆಟ್ ರಿಲಿಜಿಯನ್ ಅಂತ ಗೊತ್ತಿತ್ತು, ಇದನ್ನು ನಾನು ಅಡ್ವಾಂಟೇಜ್ ಆಗಿ ತಗೊಂಡು, ಸ್ಟ್ರಾಟಜಿ ಆಗಿ ತಗೊಂಡು ಇದನ್ನೆಲ್ಲ ಮಾಡಿದೆ. ಆ್ಯಂಡ್ ಅದು ಕ್ಲಿಕ್ಕು ಕೂಡ ಆಯಿತು ನನಗೆ. ಇದರಲ್ಲಿ ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಅಂತ ಹೇಳಿದ್ದಾರೆ ಮಗ.